ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಇದು ಜನರಲ್ ಸೈನ್ಸು ಪೇಪರ್ 1 ಆ್ಯಂಡ್ ಪೇಪರ್ 2ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ: ಲೋಹಗಳ ತಂತಿಗಳನ್ನು ಬೆಳೆಸುವ ವಿದ್ಯುತ್ ಮಂಡಲಗಳಲ್ಲಿ ಹರಿವನ್ನು ಉಂಟು ಮಾಡುವ ಆವೇಶಗಳು ಯಾವುದು ಅಂತ ಕೇಳಿದರೆ, ಇಲ್ಲಿ ಒಟ್ಟು ಬರ್ತಕ್ಕಂಥದ್ದು 3 ಬರುತ್ತೆ. ಒಂದು ಪ್ರೋಟಾನ್ಗಳು, ನ್ಯೂಟ್ರಾನ್ಗಳು ಆ್ಯಂಡ್ ಎಲೆಕ್ಟ್ರಾನ್ಗಳು ಅಂತ ನೋಡ್ತಾ ಹೋಗ್ತೀವಿ. ಸೊ ಪ್ರೋಟಾನ್ಗಳು ಅಂತಕ್ಕಂಥ ಇದು ಪಾಸಿಟಿವ್ ಧನ ಆವೇಶವನ್ನು ಹೊಂದಿರತಕ್ಕಂಥದ್ದು, ನ್ಯೂಟ್ರಾನ್ ಬಂದು ಯಾವುದೇ ಇಲ್ಲ, ಎಲೆಕ್ಟ್ರಾನ್ ಬಂದು ನೆಗೆಟಿವ್, ಇಟ್ ಮೀನ್ಸ್ ಋಣ ಆವೇಶಗಳನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಲೋಹಗಳ ತಂತಿಗಳನ್ನು ಬಳಸುವ ವಿದ್ಯುತ್ ಮಂಡಲಗಳಲ್ಲಿ ಹರಿವನ್ನು ಉಂಟು ಮಾಡುವ ಆವೇಶಗಳು ಅಂತ ಹೇಳಿದ್ರೆ ಅದು ಬಂದು ಆಪ್ಷನ್ ಸಿ ಎಲೆಕ್ಟ್ರಾನ್ಗಳಾಗಿರುತ್ತೆ. ಸೊ ಎಲೆಕ್ಟ್ರಾನ್ ಕಂಡಿರ್ತಕ್ಕಂಥವ್ರು ಜೆ ಥಾಮ್ಸನ್ ರವರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ಡ್ಯಾಶ್ ಆಗಿ ತೆಗೆದುಕೊಳ್ಳಲಾಗುತ್ತದೆ. ಅದು ಆನ್ಸರ್ ಬಂದು ಆಪ್ಷನ್ ಎ, ವಿರುದ್ಧವಾಗಿ ತೆಗೆದುಕೊಳ್ಳಲಾಗುತ್ತದೆ. ವಿದ್ಯುತ್ ಆವೇಶದ ಎಸ್ ಏಕಮಾನ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ ವಿದ್ಯುತ್ ಆವೇಶದ ಎಸ್ ಏಕಮಾನ ಬಂದು ಕೂಲಮ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಆಂಪಿಯರ್ ಬಂದು ವಿದ್ಯುತ್ ಪ್ರವಾಹದ ಒಂದು ಏಕಮಾನ ಆಗಿರುತ್ತೆ, ವೋಲ್ಟ್ ಬಂದು ವಿಭವಾಂತರದ ಒಂದು ಏಕಮಾನ ಆಗಿರುತ್ತೆ, ಓಮ್ ಬಂದು ರೋಧದ ಒಂದು ಏಕಮಾನ ಆಗಿರುತ್ತೆ. ಸೊ ಹಾಗಾಗಿ ಕೂಲಮ್ ಬಂದು ವಿದ್ಯುತ್ ಆವೇಶದ ಒಂದು SI ಯೂನಿಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಒಂದು ಕೂಲಮ್ ವಿದ್ಯುತ್ ಆವೇಶವು ಸುಮಾರು ಡ್ಯಾಶ್ ಎಲೆಕ್ಟ್ರಾನ್ಗಳ ವಿದ್ಯುತ್ ಆವೇಶಕ್ಕೆ ಸಮಾನವಾಗಿರುತ್ತೆ ಅಂತ ಕೇಳಿದರೆ, ಸೊ ಆನ್ಸರ್ ಆಪ್ಷನ್ ಡಿ, 6 × 10⁻18 ಎಲೆಕ್ಟ್ರಾನ್ಗಳ ವಿದ್ಯುತ್ ಆವೇಶಕ್ಕೆ ಸಮಾನ ಆಗಿರ್ತಕ್ಕಂಥದ್ದು 1 ಕೂಲಮ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, 1 ಆಂಪಿಯರ್ಗೆ ಸಮಾನ ಆಗಿದ್ದು ಯಾವುದು ಅಂತ ಹೇಳಿದ್ರೆ 1 ಕೂಲಮ್ ಪರ್ 1 ಸೆಕೆಂಡ್ ಆಗಿರುತ್ತೆ. 1 ಕೂಲಮ್ ಪರ್ 1 ಸೆಕೆಂಡ್ ಈಕ್ವಲ್ಸ್ 1 ಆಂಪಿಯರ್ ಆಗಿರ್ತಕ್ಕಂಥದ್ದು. ಇದು ಫಾರ್ಮುಲಾದಲ್ಲೇ ಬರುತ್ತೆ, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುವಂಥ ಉಪಕರಣ ಯಾವುದು? ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ದರವನ್ನು ಅಳೆಯಲು ಉಪಯೋಗಿಸ್ತಕ್ಕಂಥದ್ದು ಅಮ್ಮೀಟರ್ ಆಗಿರುತ್ತೆ. ಯಾಕಂದರೆ ವೋಲ್ಟಾಮೀಟರ್ ಬಂದು ವಿಭವಾಂತರಕ್ಕೆ, ಓಮ್ ಬಂದು ರೋಧಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಹಾಗೆ ಆನ್ಸರ್ ಆಪ್ಷನ್ ಎ, ಅಮ್ಮೀಟರ್. ಅಮ್ಮೀಟರನ್ನು ವಿದ್ಯುತ್ ಮಂಡಲ ಜೋಡಿಸುವ ಕ್ರಮ ಅಂತ ಕೇಳಿದರೆ ಸಮಾಂತರ ಮತ್ತು ಸರಣಿ ಎರಡರಲ್ಲೂ, ಸಮಾಂತರ ಮತ್ತು ಸರಣಿ ಯಾವುದರಲ್ಲೂ ಒಂದರಲ್ಲಿ ಅಂತ ಹೇಳಿದರೆ, ಸೊ ಸರಣಿ ಯಾವ ರೀತಿ ಅಂತ ಹೇಳಿದ್ರೆ ಒಂದು ತುದಿಯಿಂದ ಮತ್ತೊಂದು, ಈ ರೀತಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸರಣಿಯಾಗಿ ಜೋಡಿಸ್ತಕ್ಕಂಥದ್ದು. ಸಮಾನಾಂತರ ಅಂದರೆ ಮೇಲೊಂದು ಕೆಳಗಡೆ ಒಂದು ಇದನ್ನ ನಾವು ಸಮಾಂತರ ಅಂತ ಹೇಳ್ತೀವಿ, ಇದನ್ನ ಸರಣಿ ಅಂತ ಕರಿತೀವಿ. ಒಂದಾದ್ಮೇಲೆ ಒಂದು ಜೋಡಿಸ್ತಕ್ಕಂಥದ್ದು. ಸೊ ಅಮ್ಮೀಟರ್ನ ವಿದ್ಯುತ್ ಮಂಡಲದಲ್ಲಿ ಜೋಡಿಸುವ ಕ್ರಮ ಬಂದು ಆಪ್ಷನ್ ಬಿ, ಸರಣಿಯಾಗಿರುತ್ತೆ. ನೆಕ್ಸ್ಟ್, ಒಂದು ಏಕಮಾನ ಆವೇಶವನ್ನು ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿದ್ರೆ ಅದು ಬಂದು ವಿದ್ಯುತ್ ವಿಭವಾಂತರ. ಸೊ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಬೇಕನ್ನೋದಾದ್ರೆ ಸ್ನೇಹಿತರೆ, ವಿದ್ಯುತ್ ವಿಭವಾಂತರ ನೋಡಿ, ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ 2 ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವೆಂದರೆ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಒಂದು ಕೆಲಸವನ್ನು ನಾವು ವಿಭವಾಂತರ ಅಂತ ಕರಿತೀವಿ. ಈ ಒಂದು 2 ಬಿಂದುಗಳ ನಡುವಿನ ವಿಭವಾಂತರ ಏನಿರುತ್ತೆ ಅಂತ ಹೇಳಿದ್ರೆ V = W/Q. ಇಲ್ಲಿ Q, ಇಲ್ಲಿ W ಅಂತ ಹೇಳಿದ್ರೆ ಕೆಲಸ, ವರ್ಕ್ ಅಂತ ಹೇಳ್ತೀವಿ, Q ಬಂದು ಆವೇಶ. ಸೊ V ಅಂತ ಹೇಳಿದ್ರೆ ವಿಭವಾಂತರ ಈಕ್ವಲ್ಸ್ ಕೆಲಸ ಬೈ ಆವೇಶ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ವಾಹಕದಲ್ಲಿ ವಿಭವಾಂತರವಿದ್ದಾಗ ಮಾತ್ರವೇ ಆವೇಶಗಳು ಚಲಿಸೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಆ್ಯಂಡ್ ಒಂದು ವಾಹಕದಲ್ಲಿ ವಿಭವಾಂತರವನ್ನು ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಟರಿಗಳಿಂದ ಉಂಟು ಮಾಡಬಹುದಾಗಿರುತ್ತೆ. ಆ್ಯಂಡ್ ವಿದ್ಯುತ್ ವಿಭವಾಂತರದ ಒಂದು SI ಯೂನಿಟ್ ಬಂದು ವೋಲ್ಟ್ ಆಗಿರುತ್ತೆ. ಆ್ಯಂಡ್ ಅದನ್ನು ಅಳಿತಕ್ಕಂಥ ಒಂದು ಉಪಕರಣ ಅಂತ ಹೇಳೋದು ವೋಲ್ಟ್ ಮೀಟರ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇಷ್ಟು ನೋಡ್ತಾ ಹೋಗಿ ವಿಭವಾಂತರಕ್ಕೆ ಸಂಬಂಧಪಟ್ಟಂತೆ. ಆ್ಯಂಡ್ ನೆಕ್ಸ್ಟ್ ಬಂದು ವಿದ್ಯುತ್ ವಿಭವಾಂತರದ SI ಏಕಮಾನ. ಸೊ ಹಾಗೆ ನೋಡಿದ ಹಾಗೆ ವೋಲ್ಟ್ ಆಗಿರ್ತಕ್ಕಂಥದ್ದು, ಹೌದಲ್ವಾ? ಸೊ ಇವಾಗ ತಾನೇ ನೋಡಿದ್ವಿ ನಾವು, ವೋಲ್ಟ್ ಆಗಿರುತ್ತೆ. ಆ್ಯಂಡ್ ವಿಭವಾಂತರ ಅಳೆಯುವ ಉಪಕರಣ ಬಂದು ವೋಲ್ಟ್ ಮೀಟರ್. ವಿಭವಾಂತರ 12 ವೋಲ್ಟ್ ಹೊಂದಿರುವ 2 ಬಿಂದುಗಳ ನಡುವೆ 2 C ಆವೇಶಗಳು ಚಲಿಸಿದಾಗ ಆಗುವಂತಹ ಒಂದು ಕೆಲಸ ಎಷ್ಟು? ಸೊ ಫಾರ್ಮುಲಾ ಇವಾಗ ತಾನೇ ನೋಡಿದ್ವಿ ನಾವು, ಏನಂತ ಹೇಳಿದ್ರೆ ಒಂದು ವಿಭವಾಂತರ ಈಕ್ವಲ್ಸ್ ವರ್ಕ್ ಬೈ ಆವೇಶಗಳು Q. ಸೊ ಇಲ್ಲಿ V ಕೊಟ್ಟಿದ್ದಾರೆ, 12 ವೋಲ್ಟ್ ಅಂತ ಕೊಟ್ಟಿದ್ದಾರೆ. W ಕಂಡುಹಿಡಿಬೇಕು, ಆಗುವ ಕೆಲಸ ಕಂಡುಹಿಡಿಬೇಕು. Q ಎಷ್ಟಿದೆ? 2 ಇದೆ. ಸೊ ಈಗ W = 12 ಜೌಲ್. ಸೊ ಆನ್ಸರ್ ಆಪ್ಷನ್ ಡಿ, 24 ಜೌಲ್. ನೆಕ್ಸ್ಟ್, ವಿದ್ಯುತ್ ಕೋಶದ ಚಿಹ್ನೆ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ ವಿದ್ಯುತ್ ಕೋಶದ ಚಿಹ್ನೆ ಅಂತ ಹೇಳ್ತಾ ಹೋದಾಗೆ ನೋಡಿ, ಇಲ್ಲಿದೆ ವಿದ್ಯುತ್ ಬಲ್ಬ್ನ ಚಿಹ್ನೆ, ವಿದ್ಯುತ್ ಕೋಶ ಚಿಹ್ನೆ ಕೊಡ್ತಾ ಹೋಗ್ತೀನಿ. ಇದಂತೂ ವೆರಿ ಇಂಪಾರ್ಟೆಂಟು.
ನೋಡಿ ವಿದ್ಯುತ್ ಕೋಶ ಅಂತ ಹೇಳಿದಾಗ ಒಂದು ಪ್ಲಸ್ ಒಂದು ಮೈನಸ್, ಇದು ವಿದ್ಯುತ್ ಕೋಶ ಅಥವಾ ಸೆಲ್ ಅಂತ ಹೇಳ್ತೀವಿ. ಶುಷ್ಕ ಕೋಶ ಅಂತ ಹೇಳಿದಾಗ ಬ್ಯಾಟ್ರಿಗಳನ್ನ ಜೋಡಿಸ್ತಕ್ಕಂಥದ್ದು, ಸರಣಿ ರೂಪದಲ್ಲಿ ಜೋಡಿಸಿರ್ತಕ್ಕಂಥದ್ದು, 1 2 3 ಈ ರೀತಿ ಸರಣಿಯ ರೂಪದಲ್ಲಿ ಜೋಡಿಸಿರ್ತಕ್ಕಂಥದ್ದಾಗಿದೆ. ಆ್ಯಂಡ್ ಪ್ಲಗ್ ಸ್ವಿಚ್ ತೆರೆದ ಹಾಫ್ ಅಂತ ಹೇಳಿದ್ರೆ ಇದು ಮಧ್ಯ ಒಂದು ಬ್ರಾಕೆಟ್ ನೋಡಿ ಇಲ್ಲಿ ಇದು ಬಂದರೆ ಆನ್ ಆಗಿರ್ತಕ್ಕಂಥದ್ದು ಮುಚ್ಚಿದ, ಸೊ ಇದು ಬಂದರೆ ಹಾಫು ತೆರೆದ. ಸೊ ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಬಂದು ತಂತಿಯ ಕೀಲು ಕೊಟ್ಟಿದ್ದಾರೆ ನೋಡಿ, ಒಂದು ಅಡ್ಡ ಲಂಬ ಬಂದಿರತಕ್ಕಂಥ ತಂತಿಯ ಕೀಲು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಒಂದು ಲೈನ್ ಬಂದು ಮೇಲ್ಗಡೆ ಈ ಥರ ಬಂದರೆ ಇದನ್ನ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ನೋಡಿ ವಿದ್ಯುತ್ ಬಲ್ಬ್ ಕೊಟ್ಟಿದ್ದಾರೆ. ರೋಧಕದ ರೋಧ ಯಾವ್ದು ಬರುತ್ತೆ, ಅಥವಾ ಪರಿವರ್ತಿತ ರೋಧ ಅಥವಾ ರಿಯೋಸ್ಟಾಟ್ ಅಂತಕ್ಕಂಥದ್ದು, ಅಮ್ಮೀಟರ್ ಬರುತ್ತೆ, ಆ್ಯಂಡ್ ವೋಲ್ಟ್ ಮೀಟರ್. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇಷ್ಟು ನೀವು ಒಂದು ಕಡೆ ನೋಟ್ ಮಾಡ್ಕೊಂಡು ನೋಡ್ಕೊಳ್ತಾ ಹೋಗಿ. ಸೊ ಸ್ನೇಹಿತರೆ, ಈಗ ನಾವು ನೋಡ್ತಾ ಹೋದಾಗ ಇಲ್ಲಿ ಬಂದಿರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ, ವಿದ್ಯುತ್ ಬಲ್ಬ್ನ ಒಂದು ಚಿಹ್ನೆ ಯಾವುದು ಅಂತ ಕೇಳಿದರೆ, ಸೊ ವಿದ್ಯುತ್ ಬಲ್ಬ್ನ ಚಿಹ್ನೆ ಯಾವುದು ಅಂತ ಹೇಳಿದ್ರೆ ಅಲ್ಲಿ ನಾವು ನೋಡಿದ್ವಿ ಅಲ್ವಾ. ಸೊ ವಿದ್ಯುತ್ ಬಲ್ಬ್ನ ಚಿಹ್ನೆ ನೋಡಿ ಇಲ್ಲಿದೆ ನೋಡಿ, ವಿದ್ಯುತ್ ಬಲ್ಬು. ಸೊ ದಿಸ್ ಇಸ್ 1. ಸೊ ಆನ್ಸರ್ ಆಪ್ಷನ್ 1 ಎ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದಿರ್ತಕ್ಕಂಥದ್ದು ಯಾವುದು, ವಿದ್ಯುತ್ ರೋಧದ ಚಿಹ್ನೆ. ಸೊ ವಿದ್ಯುತ್ ರೋಧ ಹೇಳಿದೆ ನೋಡಿ, ಎಸ್ ನೋಡಿ ಇಲ್ಲಿ ವಿದ್ಯುತ್ ರೋಧ ಈ ರೀತಿ ಇದೆ ಅಲ್ವಾ. ಸೊ ವಿದ್ಯುತ್ ರೋಧ, ರೋಧಕದ ರೋಧ, ಅದಾದ ನಂತರ ಇಲ್ಲಿ ಯಾವುದೂ ರೋಧ ಇಲ್ಲ, ಸೊ ಅದೇನೇ ವಿದ್ಯುತ್ ರೋಧ ಅಂತಕ್ಕಂಥದ್ದು. ರೋಧಕದ ರೋಧ ಏನಿದೆಯೋ ದಿಸ್ 1, ಸೊ ಇದನ್ನು ನಾವು ರೋಧ ಅಂತ ಕರಿತೀವಿ. ಸೊ ಹಾಗೆ ಆನ್ಸರ್ ಇಲ್ಲ ಆಪ್ಷನ್ ಸಿ ಆಗಿರುತ್ತೆ. ಎಸ್ ಮೊದಲನೇ ನೋಡಿದ್ವಿ ವಿದ್ಯುತ್ ಕೋಶ. ಸೊ ಕೋಶ ಸೆಲ್ ಅಂತ ಹೇಳಿದಾಗ ಬರ್ತಕ್ಕಂಥದ್ದು ಇದಾಗಿರುತ್ತೆ, ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ವೋಲ್ಟ್ ಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಜೋಡಿಸುವ ಕ್ರಮ ಯಾವುದು ಅಂತ ಕೇಳಿದರೆ, ವೋಲ್ಟ್ ಮೀಟರ್ನಲ್ಲಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸುವ ಕ್ರಮ. ಸೊ ನಾವು ಫಸ್ಟ್ ಒಂದು ನೋಡಿದ್ವಿ, ಅಮ್ಮೀಟರ್ನಲ್ಲಿ ಜೋಡಿಸ್ತಕ್ಕಂಥದ್ದು ಸರಣಿ ರೂಪದಲ್ಲಿರುತ್ತೆ. ವೋಲ್ಟ್ ಮೀಟರಲ್ಲಿ ವಿದ್ಯುತ್ ಮಂಡಲ ಜೋಡಿಸುವ ಕ್ರಮ ಸಮಾಂತರವಾಗಿರುತ್ತೆ. ಸಮಾಂತರ ಅಂತ ಹೇಳಿದ್ರೆ ಹಿಂಗೆ ಒಂದು ಹಿಂಗೊಂದು ಈ ರೀತಿ ಜೋಡಿಸ್ತಕ್ಕಂಥದ್ದು. ನೆಕ್ಸ್ಟು ಕೆಳಗಿನ ಯಾವ ಸಮೀಕರಣವು ಓಮ್ನ ನಿಯಮವನ್ನು ಸೂಚಿಸುತ್ತದೆ? ಓಮ್ ಎಸ್ ನೋಡಿ ಸ್ನೇಹಿತರೆ, ಓಮ್ನ ನಿಯಮ ನೋಡ್ತಾ ಹೋದಾಗ ವಿದ್ಯುತ್ ಮಂಡಲನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅಂತ ಹೇಳಿದ್ರೆ ವಿ ಈಕ್ವಲ್ಸ್ ಐ ಆರ್ ಅಂತಕ್ಕಂಥದ್ದು. ವಿ ಈಕ್ವಲ್ಸ್ ಐ ಆರ್. ವಿ ಮೀನ್ಸ್ ವಿಭವಾಂತರ, ಐ ಮೀನ್ಸ್ ವಿದ್ಯುತ್ ಪ್ರವಾಹ, ಆರ್ ಮೀನ್ಸ್ ವಿದ್ಯುತ್ ರೋಧ ಆಗಿರ್ತಕ್ಕಂಥದ್ದಾಗಿರುತ್ತೆ. ಸೊ ನೋಡಿ ಇಲ್ಲೇನಿದೆ, ವಿ ಈಕ್ವಲ್ಸ್ ಐ ಆರ್ ಅಂತ ಇದೆ, ವಿ ಈಕ್ವಲ್ಸ್ ಐ ಆರ್. ಸೊ ಇದನ್ನ ಉಲ್ಟಾ ಮಾಡ್ತಾ ನಮ್ಗೆ ಬೇಕಾಗಿರೋದೇನು ಇಲ್ಲಿ ಓಮ್ನ ಒಂದು ನಿಯಮ. ಸೊ ಓಕೆ, ಇದು ಯಾವ ರೀತಿ ನಾವು ತೊಗೊಳ್ಬಹುದು, ವಿ ಬೈ ಆರ್ ಈಕ್ವಲ್ಸ್ ಐ ಬರುತ್ತೆ, ಅಥವಾ ಆರ್ ಕಂಡುಹಿಡಬೇಕಂತ ಹೇಳಿದ್ರೆ ಆರ್ ಈಕ್ವಲ್ಸ್ ಐ ಬೈ ವಿ ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ, ದಿಸ್ 1. ವಿ ಈಸ್ ಈಕ್ವಲ್ ಟು ಐ ಆರ್, ಆರ್ ಈಸ್ ಈಕ್ವಲ್ ಟು ವಿ ಬೈ ಐ. ಎಸ್, ಆರ್ ಈಸ್ ಈಕ್ವಲ್ ಟು ವಿ ಬೈ ಐ. ನೋಡಿ ಇದು ಈ ರೀತಿ ತೊಗೊಂಡ್ರೆ ನೀವು ಆರ್ ಆಗಿ ಉಳಿಸ್ಕೊಳ್ಳಿ, ವಿ ಬೈ ಐ, ದಿಸ್ 1. ಸೊ ಇದಿಲ್ಲ, ಐ ಬಂದಾಗ ನಿಮಗೆ ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಬರುತ್ತೆ, ವಿ ಬೈ ಆರು, ಆರ್ ಈಸ್ ಈಕ್ವಲ್ ಟು ವಿ ಬೈ ಐ ಬರುತ್ತೆ, ಅಥವಾ ವಿ ಈಸ್ ಈಕ್ವಲ್ ಟು ಐ ಆರ್. ಈ ಮೂರಲ್ಲಿ ಯಾವುದಾದ್ರೂ ಕೊಡಬಹುದು. ವಿ ಈಸ್ ಈಕ್ವಲ್ ಟು ಐ ಆರ್ ಅಥವಾ ವಿ ಬೈ ಆರ್ ಈಸ್ ಈಕ್ವಲ್ ಟು ಐ ವ್ಯಾಲ್ಯೂ, ವಿ ವ್ಯಾಲ್ಯೂ, ಆರ್ ವ್ಯಾಲ್ಯೂ ಕಂಡುಹಿಡಿಯುವಾಗ ವಿ ಬೈ ಐ. ಸೊ ಇದಿಸ್ ಮೂರಲ್ಲಿ ಯಾವುದಾದ್ರು ಸಹ ಕೊಡಬಹುದು. ವಿದ್ಯುತ್ ರೋಧದ ಎಸ್ ಐ ಏಕಮಾನ ಯಾವುದು ಅಂತ ಕೇಳಿದ್ರೆ ಓಮ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಈ ರೀತಿ ಇರುತ್ತೆ. ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಓಮ್ನ ನಿಯಮದ ನಕ್ಷೆಯನ್ನು ಕೇಳಿದರೆ ಸ್ನೇಹಿತರೆ, ಇಲ್ಲಿ ಓಮ್ ನಿಯಮದ ನಕ್ಷೆ ನೋಡಿ, ನೋಡಿ ಇದು ಓಮ್ ಅಂತಕ್ಕಂಥದ್ದು ಏನಿದೆಯೋ ಒಂದು ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರವು ಆಗಿದ್ದು ಮತ್ತು ಅದರ ಮೂಲಕ ಒಂದು ಆಂಪೇರ್ ಒಂದು ಎಯನ್ನು ವಿದ್ಯುತ್ ಪ್ರವಾಹ ಪ್ರವಹಿಸಿದಾಗ ಆ ವಾಹಕದ ರೋಧವು ಒಂದು ಓಮ್ ಆಗಿರುತ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಒಂದು ಚಿತ್ರ ಯಾವುದಂತ ಹೇಳಿದರೆ ಅದು ಆಪ್ಷನ್ ಎ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕೆಲಸದ ಎಸ್ ಐ ಏಕಮಾನ ಜೌಲ್, ಆಪ್ಷನ್ 1 ಜೌಲ್ ಆಗಿರುತ್ತೆ. ವಾಹಕದ ರೋಧ ಆರ್ ಮತ್ತು ವಾಹಕದ ಉದ್ದ ಐ ಮತ್ತು ಅಡ್ಡ ಕೊಯ್ತು ಎ ನಡುವಿನ ಸಂಬಂಧ ಯಾವುದಂತ ಹೇಳಿದ್ರೆ ಇಲ್ಲಿ ಆನ್ಸರ್ ಆಪ್ಷನ್ ಬಿ, ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 ಬೈ ಎ ಅಂತಕ್ಕಂಥದ್ದು.
ವಿದ್ಯುತ್ ರೋಧಶೀಲತೆ ಕಂಡುಹಿಡಿಯಲು ಬಳಸುವ ಸೂತ್ರ ಯಾವುದು ಅನ್ನೋದಾದರೆ ಸ್ನೇಹಿತರೆ ಅದು ಬಂದು ಆಪ್ಷನ್ ಸಿ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು AR/I ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿದ್ಯುತ್ ರೋಧಶೀಲತೆಯ SI ಏಕಮಾನ ಯಾವುದು? ಆನ್ಸರ್ ಆಪ್ಷನ್ ಡಿ, ಓಮ್ ಮೀಟರ್. ನೆಕ್ಸ್ಟ್ ವಿದ್ಯುತ್ ಬಲ್ಬ್ನ ತಂತುಗಳ ರೋಧವು 1100 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಸೊ ನೋಡಿ, ಇಲ್ಲಿ ವಿದ್ಯುತ್ ಪ್ರವಾಹ ಅಂತ ಕೇಳಿದಾಗ ನಮಗೆ ಫಾರ್ಮುಲಾ ಯಾವ್ದು ಬರುತ್ತೆ ಅಂತ ಹೇಳಿದಾಗ ಆರ್ ಕೊಟ್ಟಿದ್ದಾರೆ, 1100 ಓಮ್ ಆಗಿರುತ್ತೆ. ಅದಾದ ನಂತರ ವಿ ಕೊಟ್ಟಿದ್ದಾರೆ 220 ವೋಲ್ಟ್. ನಾವು ಕಂಡುಹಿಡಿತಕ್ಕಂಥದ್ದು ಏನಂತಂದರೆ ಹೈ ವಿದ್ಯುತ್ ಪ್ರವಾಹ ಕಂಡುಹಿಡಬೇಕು. ಸೊ ಫಾರ್ಮುಲಾ ನೋಡಿದ್ವಿ ನಾವು ಆಲ್ರೆಡಿ ಕಂಡುಹಿಡಬೇಕಾದ್ರೆ ಯಾವುದು ಫಾರ್ಮುಲಾ ಅಂತ ಹೇಳಿದಾಗ ನೋಡಿ, ಇಲ್ಲಿ ಫಾರ್ಮುಲಾ ನೋಡಿದ್ವಿ ಅಲ್ವಾ? ಎಸ್, ಇಲ್ಲಿ ನೋಡಿದ್ವಿ ನೋಡಿ, ಆರ್ ಇಸ್ ಈಕ್ವಲ್ ಟು V/I, ಐ ಈಸ್ ಈಕ್ವಲ್ ಟು V/R. ಐ ಈಸ್ ಈಕ್ವಲ್ V/R. ಸೊ ವಿ ಎಷ್ಟಿದೆ ಇಲ್ಲಿ 220 ಇದೆ, ಆರ್ ಬಂದು 1100 ಇದೆ. ಸೊ ನಾವು ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು 0.2 ಆಂಪಿಯರ್, ಆಪ್ಷನ್ ಬಿ. ನೆಕ್ಸ್ಟ್ ಹೀಟರ್ ಸುರುಳಿಯ ರೋಧವು 100 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ನ ಸುರುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದರೆ ಸೇಮ್ ಇದೇ ಥರ ಬರ್ತಕ್ಕಂಥದ್ದು. ಆರ್ ಕೊಟ್ಟಿದ್ದಾರೆ 100 ಅಂತ, ಆ್ಯಂಡ್ 220 ಬಂದು ನಮಗೆ ವಿ ಕೊಟ್ಟಿದ್ದಾರೆ. ಐಯನ್ನು ಕಂಡುಹಿಡಬೇಕು. ಐ ಈಕ್ವಲ್ಸ್ V/R. ಸೊ ವಿ ಎಷ್ಟಿದೆ? 220 ಇದೆ, ಡಿವೈಡೆಡ್ ಬೈ ಆರ್ 100 ಇದೆ. ಸೊ ಇಲ್ಲಿ ಬರ್ತಕ್ಕಂಥದ್ದು 2.2 ಆಂಪಿಯರ್. ಸೊ ಆನ್ಸರ್ ಆಪ್ಷನ್ ಸಿ. ಆ್ಯಂಡ್ ಅದಾದ ನಂತರ ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4A ವಿದ್ಯುತ್ ಸೆಳೆಯುತ್ತದೆ. ಅದರ ತುದಿಗಳ ನಡುವಿನ ವಿಭವಾಂತರವು 60 V ಆಗಿದ್ದರೆ ಆ ವಿದ್ಯುತ್ ಹೀಟರ್ನ ರೋಧವನ್ನು ಕೇಳಿದ್ದಾರೆ. ಇಲ್ಲಿ ರೋಧ ಮೀನ್ಸ್ ಆರ್ ಕಂಡುಹಿಡಬೇಕು. ಆರ್ ಎಷ್ಟು ಅಂತ ಕಂಡುಹಿಡಬೇಕು. ಇಲ್ಲಿ ಐ ಕೊಟ್ಟಿದ್ದಾರೆ ಆ್ಯಂಡ್ ವಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾರ್ಮುಲಾ ಏನು ಬರುತ್ತೆ? ಆರ್ ನೋಡ್ತಾ ಹೋದಾಗೆ ಆರ್ ಈಕ್ವಲ್ಸ್ V/I ಬರುತ್ತೆ. ಸೊ ವಿ ಎಷ್ಟಿದೆ ಅಂತ ಹೇಳಿದರೆ ಇಲ್ಲಿ 60 ಇದೆ, ಐ ಬಂದು 4 ಇದೆ. ಸೊ 15 ಓಮ್, ಆಪ್ಷನ್ ಡಿ. ನೆಕ್ಸ್ಟ್ ಒಂದು ಓಮ್ಗಳಿರುವ 5 ರೋಧಕಗಳನ್ನು ನಿಮಗೆ ನೀಡಲಾಗಿದೆ. ಅವುಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಅದು ಒಡ್ಡುವ ರೋಧ ಎಷ್ಟು? ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಏನಂತ ಹೇಳಿದರೆ ಸಮಾಂತರವಾಗಿ ಜೋಡಣೆ ಮತ್ತು ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ಅಂತ 2 ಬರುತ್ತೆ. ಸರಣಿ ಜೋಡಣೆ ಅಂತ ಹೇಳಿದಾಗ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಸೇರಿಸ್ತಕ್ಕಂಥದ್ದಾಗಿರುತ್ತೆ ರೋಧಕಗಳನ್ನು. ಆ್ಯಂಡ್ ಸಮಾಂತರ ಜೋಡಣೆ ಅಂತ ಹೇಳಿದರೆ 1/1, ಇಟ್ ಮೀನ್ಸ್ ಸಮಾಂತರವಾಗಿ ಜೋಡಿಸಿರ್ತಕ್ಕಂಥ ಒಂದು ರೋಧ ಆಗಿರುತ್ತೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಸಮಾಂತರವಾಗಿ ಜೋಡಿಸಿದಾಗ ಬರ್ತಕ್ಕಂಥದ್ದು ನೋಡ್ತಾ ಹೋದರೆ ನೋಡಿ, ಈಗ 1/RP ಈಕ್ವಲ್ಸ್ 1/R1 ಪ್ಲಸ್ 1/R2 ಪ್ಲಸ್ 1/R3, ಈ ರೀತಿ ಅಪ್ ಟು 5 ರೋಧಗಳನ್ನು ಆಗ್ತಕ್ಕಂಥದ್ದು 1/R5 ತನಕ. ಸೊ 1/RP ಈಕ್ವಲ್ಸ್, ಸೊ ಒಂದು ಓಮ್ ಅಂತ ಹೇಳಿದಾಗ ಇಲ್ಲಿ ವಿಭವಾಂತರ ಎಲ್ಲದಕ್ಕೂ ಸಹ ಸೇಮ್ ಬಂದಿರುತ್ತೆ. ಸೊ ಹಾಗೆ 1/1 ಪ್ಲಸ್ 1/1 ಪ್ಲಸ್ 1/1 ಪ್ಲಸ್ 1/1 ಪ್ಲಸ್ 1/1 ಒಟ್ಟು 5 ಬರ್ತಕ್ಕಂಥದ್ದು. ಸೊ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ? 1 ಬರುತ್ತೆ. ಕೆಳಗಡೆ 1 ಇದು ಬರುತ್ತೆ, ಮೇಲ್ಗಡೆ 1 2 3 4 5 ಬರುತ್ತೆ. ಸೊ ಅವಾಗ ಎಷ್ಟಾಯಿತು? 5 ಆಯಿತು. ಆದಾಗ ಇದೇನಾಯಿತು? 1/RP ಈಕ್ವಲ್ಸ್ 5 ಆಯಿತು. ಸೊ ಇಲ್ಲಿ RP ಈಕ್ವಲ್ಸ್ ಏನಾಗುತ್ತೆ? 1/5 ಆಗುತ್ತೆ.
ಸೊ ಆನ್ಸರ್ ಎಸ್ಗೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಬರ್ತಕ್ಕಂಥದ್ದು 0.2 ಓಮ್ ಅಂತಕ್ಕಂಥದ್ದು. ನೆಕ್ಸ್ಟ್ 26ನೇ ಪ್ರಶ್ನೆ, 1 ಓಮ್ 2 ಓಮ್ 3 ಓಮ್ ರೋಧಗಳಿರುವ 3 ರೋಧಕಗಳನ್ನು ಸರಣಿ ಜೋಡಣೆಯಲ್ಲಿ ಜೋಡಿಸಿದಾಗ ಅದು ಒಡ್ಡುವ ಒಟ್ಟು ರೋಧ ಕೇಳಿದರೆ ಇದಕ್ಕೆ ಫಾರ್ಮುಲಾ ಬಂದು RP = ಸರಣಿ ಜೋಡಣೆ ಅಂತ ಹೇಳಿದಾಗ ಡೈರೆಕ್ಟಾಗಿ ಬರುತ್ತೆ R1 + R2 + R3. ಸೊ ಎಷ್ಟಿದೆ, 1 ಇದೆ, 2 + 3 ಟೋಟಲ್ ಆಗಿ ಬರ್ತಕ್ಕಂಥದ್ದು 3 3 6 ಓಮ್. ಆಪ್ಷನ್ ಸಿ. ಸರಣಿ ಜೋಡಣೆ ಅಂದರೆ ಡೈರೆಕ್ಟಾಗಿ ಬರುತ್ತೆ. ಸಮಾಂತರ ಜೋಡಣೆ ಅಂತ ಹೇಳಿದಾಗ 1/RP = 1/R1 + 1/R2. ಇದು ಸಮಾಂತರ ಜೋಡಣೆ. ನೆಕ್ಸ್ಟ್ ಬಂದು 4 ಓಮ್ಗಳ 2 ರೋಧಕಗಳನ್ನು ಮೊದಲು ಸರಣಿಯಲ್ಲಿ ನಂತರ ಸಮಾಂತರ ಜೋಡಣೆಯಲ್ಲಿ ಜೋಡಿಸಿದಾಗ ಒಡ್ಡುವ ಒಟ್ಟು ರೋಧವು ಕ್ರಮವಾಗಿ ಡ್ಯಾಶ್ ಮತ್ತು ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದರೆ, ಇಲ್ಲಿ 4 ಓಮ್ಗಳ 2 ರೋಧಕಗಳನ್ನು ಮೊದಲು ಸರಣಿಯಲ್ಲಿ ಅಂತ ಹೇಳಿದಾಗ ನೋಡಿ, ಸರಣಿ ಅಂತ ಹೇಳಿದಾಗ R1 + R2 ಬರುತ್ತೆ. ಒಟ್ಟಿರ್ತಕ್ಕಂಥ 4 ಓಮ್ಗಳ 2 ರೋಧಕ ಅಂದರೆ 4 + 4 8 ಓಮ್ ಬರುತ್ತೆ. ಅದಾದ ನಂತರ 1/RP ಇದು ಬಂದು ಸಮಾಂತರ 1/R1 + 1/R2 ಅಂತ ಹೇಳಿದ್ರೆ 1/4 + 1/4 = 4 LCM ಆಯಿತು. ಸೊ 2 ಬಂತು, 2 1 2 4 ಆಯಿತು. ಸೊ ಇಲ್ಲಿ RP = 2 ಆಯಿತು. ಸೊ ಆನ್ಸರ್ ಆಪ್ಷನ್ ಸಿ, 8 ರೋಧ ಮತ್ತು 2 ರೋಧ. ನೆಕ್ಸ್ಟ್ 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು 6 ವೋಲ್ಟ್ನ ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ 20 ಓಮ್ ಮತ್ತು 4 ಓಮ್ ಎರಡಿದೆ ರೋಧ R ಕೊಟ್ಟಿರ್ತಕ್ಕಂಥ. ಸೊ ಇಲ್ಲಿ RP ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಸೊ ಇದೇನಾಗಿದೆ, ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಾವಿಲ್ಲಿ ಹಾರನ್ನು ಕಂಡುಹಿಡ್ಕೊಳ್ಬೇಕಾಗುತ್ತೆ. 2 ಕೊಟ್ಟಿದ್ದಾರೆ. ಸೊ ಫಸ್ಟ್ ಆರನ್ನು ಕಂಡುಹಿಡ್ಕೊಳ್ಬೇಕು. ಆರ್ ಕಂಡುಹಿಡ್ಕೊಳ್ಬೇಕಂತ ಹೇಳಿದಾಗ RP = R1 + R2 ಎಷ್ಟಿದೆ, 20 + 4 24 ಇದೆ. ಆರ್ ಆಯಿತು. ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ವಿ ಅಂತ ಹೇಳಿದಾಗ ಐ ವೋಲ್ಟ್ ಆಯಿತು. ವಿದ್ಯುತ್ ಪ್ರವಾಹ ಐಯನ್ನು ಕಂಡುಹಿಡಿಬೇಕು. I = V/R. ವಿ ಎಷ್ಟಿದೆ, 6 ಇದೆ, ಆರ್ ಬಂದು 24 ಇದೆ. ಸೊ 6 1 6 4 24. ಸೊ 1/4 ಆಯಿತು. I = 1/4. ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ 0.25 ಆಂಪಿಯರ್ ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಎ, 0.25 ಆಂಪಿಯರ್. ನೆಕ್ಸ್ಟ್ 5 ಓಮ್ 10 ಓಮ್ 30 ಓಮ್ ಇರುವ 3 ರೋಧಕಗಳನ್ನು ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸಿದರೆ ಮಂಡಲದ ಒಟ್ಟು ರೋಧವನ್ನು ಕೇಳಿದರೆ, ಸೊ ಆಲ್ಮೋಸ್ಟ್ ಏನು ಕೊಟ್ಟಿದ್ದಾರೆ, ಸಮಾನಾಂತರವಾಗಿ ಅಂತ ಕೇಳಿದರೆ. ಸಮಾನಾಂತರ ಅಂತ ಹೇಳಿದಾಗ ಫಾರ್ಮುಲಾ ಏನು ಬರುತ್ತೆ, 1/RP = 1/R1 + 1/R2 + 1/R3. ಸೊ ಇದೇನಿದೆ, 1/5 + 1/10 + 1/30. ಸೊ ಇದು LCM ಬಂದು ಟೋಟಲ್ ಆಗಿ ನಮಗೆ 30 LCM ಬರುತ್ತೆ. ಟೋಟಲ್ ನಮಗೆ LCM 30 ಅಂತ ಬಂದಾಗ 6 5 30, 6 + 3 + 1 ಟೋಟಲ್ 6 3 9 ಒಂದು 10 ಆಯಿತು. 10/30. ಸೊ 3 ಬಂತು. ಅಲ್ಲಿಗೆ 1/RP = 1/3. RP = 3. ಸೊ ಆನ್ಸರ್ ಆಪ್ಷನ್ ಬಿ. 4 ಓಮ್ ರೋಧದಿಂದ ಪ್ರತಿ ಸೆಕೆಂಡ್ಗೆ 100 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧಕದ ನಡುವಿನ ವಿದ್ಯುತ್ ಪ್ರವಾಹವು ಡ್ಯಾಶ್ ಆಗಿರುತ್ತದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ. ಆರ್ ಬಂದು 4 ಓಮ್ ಇದೆ. ಆ್ಯಂಡ್ ಪ್ರತಿ ಸೆಕೆಂಡ್ಗೆ 100 ಜೌಲ್ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇಟ್ ಮೀನ್ಸ್ ಕೆಲಸ, ವರ್ಕನ್ನು ಕೊಟ್ಟಿದ್ದಾರೆ. ಹೀಟ್ ಬಂದು 100 ಜೌಲ್ ಆಯಿತು. ಅದಾದ ನಂತರ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಬೇಕು ನಾವು. ಟೀನ್ ಕೊಟ್ಟಿದ್ದಾರೆ, T = 1. ಸೊ ಇಲ್ಲಿ ಏನು ಕಂಡುಹಿಡಬೇಕು, ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಬೇಕು ನಾವು. ಸೊ
ಸೊ ವಿದ್ಯುತ್ ಪ್ರವಾಹ ಅಂತ ಹೇಳಿದ್ರೆ ಐ. ಇದಕ್ಕೆ ಫಾರ್ಮುಲಾ ಏನು ಬರುತ್ತೆ ಅಂತ ಹೇಳಿದ್ರೆ H ಈಕ್ವಲ್ಸ್ I ಸ್ಕ್ವೇರ್ RT. ಇದು ಫಾರ್ಮುಲಾ ಬಂದು. ಸೊ ನಮ್ಗೆ ಬೇಕಾದ ಐ ಆಗಿರೋದ್ರಿಂದ ಐ ಸ್ಕ್ವೇರ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಸೊ H ಡಿವೈಡೆಡ್ ಬೈ RT. H ಎಷ್ಟು ಕೊಟ್ಟಿದ್ದಾರೆ 100 ಕೊಟ್ಟಿದ್ದಾರೆ ಡಿವೈಡೆಡ್ ಬೈ R ಬಂದು 4 ಇದೆ ಇಂಟು T ಬಂದಿದೆ. ಸೊ 25 ಬಂತು ನೋಡಿ. ಐ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಇದೆ. ಐ ಈಕ್ವಲ್ಸ್ 5 ಬರುತ್ತೆ. ಆನ್ಸರ್ ಆಪ್ಷನ್ ಡಿ. ನೆಕ್ಸ್ಟು 2 ಓಮ್ 3 ಓಮ್ ಮತ್ತು 6 ಓಮ್ ರೋಧಗಳನ್ನು ಹೊಂದಿರುವ 3 ರೋಧಕಗಳನ್ನು ಯಾವ ರೀತಿ ಜೋಡಿಸುವುದರಿಂದ ಅವುಗಳ ಸಂಯೋಜನೆ ಒಟ್ಟು ರೋಧವು 4 ಓಮ್ ಆಗುತ್ತದೆ ಅಂದರೆ ಆಪ್ಷನ್ ಎ ಆಗಿರುತ್ತೆ. ಎಸ್ 32ನೇ ಪ್ರಶ್ನೆ 20 ಓಮ್ ರೋಧವನ್ನು ಹೊಂದಿರುವ ಇಸ್ತ್ರಿ ಪೆಟ್ಟಿಗೆಯ 5 ಆಂಪೇರ್ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸಿಕೊಳ್ಳುತ್ತದೆ. 30 ಸೆಕೆಂಡ್ಗಳಲ್ಲಿ ಉತ್ಪತ್ತಿಯಾದ ಉಷ್ಣ ಎಷ್ಟು ಅಂತ ಕೇಳಿದ್ರೆ ಇದಕ್ಕೆ ಫಸ್ಟ್ ನಾವು ಫಾರ್ಮುಲಾ ನೋಡ್ತಾ ಹೋದರೆ ಸ್ನೇಹಿತರೆ ಏನು ಬರುತ್ತೆ, H ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಫಾರ್ಮುಲಾ ಹೌದಲ್ವಾ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆರ್ ಕೊಟ್ಟಿದ್ದಾರೆ ಆ್ಯಂಡ್ ಎ ವಿದ್ಯುತ್ ಪ್ರವಾಹ ಐ ಕೊಟ್ಟಿದ್ದಾರೆ ಆ್ಯಂಡ್ ಟಿ ಕೊಟ್ಟಿದ್ದಾರೆ. ನಾವಿಲ್ಲಿ ಉಷ್ಣ ಹೀಟನ್ನು ಕಂಡುಹಿಡಿಬೇಕು. ಸೊ ಐ ಎಷ್ಟಿದೆ ಅಂತ ಹೇಳಿದ್ರೆ 5 ಇದೆ. 5 ಐತ್ಲ 25 ಆಯಿತು ಇಂಟು ಆರ್ ಬಂದು 20 ಇಂಟು 30. ಸೊ ಟೋಟಲ್ ನೋಡ್ತಾ ಹೋದರೆ ನೋಡಿ 3 ಎಲ್ಲ 6 600 ಆಯಿತು ಇಂಟು 25. ಸೊ ನೋಡ್ತಾ ಹೋದರೆ 15,000 ಜೌಲ್ ಬರುತ್ತೆ. ಸೊ 15,000 ಜೌಲನ್ನು ನಾವು ಕೆಲ್ವಿನ್ಗೆ ಕಿಲೋ ಜೌಲ್ಗೆ ಕನ್ವರ್ಟ್ ಮಾಡಿದಾಗ ನಮಗೆ 15 ಕಿಲೋ ಜೌಲ್ ಬರುತ್ತೆ. ಸೊ ಡಿವೈಡೆಡ್ ಬೈ 1000 ಮಾಡಿ ನೀವು 15 ಕಿಲೋ ಜೌಲ್ ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 1 ಕಿಲೋ ವ್ಯಾಟ್ ಪರ್ ಹವರ್ ಜೌಲ್ಗಳು ಎಷ್ಟು ಅಂತ ಕೇಳಿದರೆ ಇಲ್ಲಿ 3.6 ಇಂಟು 10⁻6 ಆಗಿರುತ್ತೆ. 1 ಕಿಲೋ ವ್ಯಾಟ್ ಹವರ್. 220 ವೋಲ್ಟ್ ಜನರೇಟರ್ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.5 ಆಂಪೇರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ಆಗ ಬಲ್ಬ್ನ ಸಾಮರ್ಥ್ಯ ಎಷ್ಟು? ಸೊ ಸೇಮ್ ವಿ ಅನ್ನು ಕೊಟ್ಟಿದ್ದಾರೆ 220 ಆ್ಯಂಡ್ ಅದಾದ ನಂತರ ಐ ಕೊಟ್ಟಿದ್ದಾರೆ. ಬಲ್ಬ್ನ ಸಾಮರ್ಥ್ಯವನ್ನು ಕಂಡಿದೆ. ಸಾಮರ್ಥ್ಯ ಮೀನ್ಸ್ ಪವರ್ ಅಂತ ಹೇಳ್ತೀವಿ. ಪವರ್ ಈಕ್ವಲ್ಸ್ ವಿ ಇಂಟು ಐ ಬರುತ್ತೆ. ವಿ ಬಂದು 220 ಇದೆ ಇಂಟು ಐ ಬಂದು 0.5 ಇದೆ. ಸೊ ನಾವು ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 110 ವೋಲ್ಟ್ ವ್ಯಾಟ್ ಅಂತಕ್ಕಂಥದ್ದು ವ್ಯಾಟು 110 ವ್ಯಾಟು. ಸೊ ಆನ್ಸರ್ ಇದೆಲ್ಲ ಆಪ್ಷನ್ ಸಿ 110 ವ್ಯಾಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್. ಒಂದು ರೆಫ್ರಿಜರೇಟರ್ 400 ವ್ಯಾಟ್ ದರದಲ್ಲಿ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋ ವ್ಯಾಟ್ ಅವರ್ಗೆ Rs. 3ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ ನೋಡಿ ಸ್ನೇಹಿತರೆ, ಫಸ್ಟು 400 ವ್ಯಾಟ್ ಅಂತ ಕೊಟ್ಟಿದ್ದಾರೆ. 400 ವ್ಯಾಟ್ ಎಷ್ಟು 8 ಗಂಟೆಗಳ ಕಾಲ, ಎಷ್ಟು ದಿನಕ್ಕೆ 30 ದಿನಕ್ಕೆ. ಸೊ ಬರ್ತಕ್ಕಂಥದ್ದು ಎಷ್ಟಲ್ಲಿಗೆ ಟೋಟಲಾಗಿ ನೋಡ್ತಾ ಹೋದಾಗೆ ನಮ್ಗೆ ಬರ್ತಕ್ಕಂಥದ್ದು 96,000 ಬರುತ್ತೆ. 96,000 ಬರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಇದನ್ನು ಏನಿದೆ ಹೇಳಿದರೆ 1 ಕಿಲೋ ವ್ಯಾಟ್ ಪರ್ ಹವರ್ಗೆ, ಇದು ಕಿಲೋ ವ್ಯಾಟ್ ಪರ್ ಅವರ್ ಆಯಿತು. 1 ಕಿಲೋ ವ್ಯಾಟ್ ಪರ್ ಅವರ್ಗೆ 3 ರೂಪಾಯಿನಂತೆ ಅಂತ ಕೇಳಿದರೆ, ಸೊ ಅಲ್ಲಿಗೆ 96,000ಕ್ಕೆ 3ಅನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ಅಲ್ಲಿ 288. ಇದು ಬಂದು ಎಷ್ಟು, ಇದು ವ್ಯಾಟ್ ಇದೆ, ಇದು ವ್ಯಾಟ್ ಇದೆ. ಸೊ ಹಾಗೆ ಇದು ಕಿಲೋ ವ್ಯಾಟ್ ಬರಲ್ಲ, ವ್ಯಾಟ್ ಬರುತ್ತೆ. 288 ಇದು ಬಂದು ವ್ಯಾಟ್ ಪರ್ ಹವರ್ ಆಯಿತು. ಇಲ್ಲಿ ಕೇಳಿರ್ತಕ್ಕಂಥದ್ದು ಏನಂತಂದರೆ ಕಿಲೋ ವ್ಯಾಟ್ ಪರ್ ಅವರ್ ಕೇಳಿದಾರಲ್ವ. ಸೊ ಕಿಲೋ ವ್ಯಾಟ್ ಪರ್ ಅವರ್ ಅಂತ ಹೇಳಿದಾಗ 1000 ನೀವು ಡಿವೈಡ್ ಮಾಡ್ತಾ ಹೋಗಿ ಅಲ್ಲಿಗೆ 288 ಕಿಲೋ ವ್ಯಾಟ್ ಹವರ್ ಅಂತಕ್ಕಂಥದ್ದು ಸಿಗುತ್ತೆ ನಿಮಗೆ. ಸೊ ಇದು ವ್ಯಾಟ್ ಅವರು, ಇದು ಕಿಲೋ ವ್ಯಾಟ್ ಅವರು. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ.